ನವರಾತ್ರಿಯ 5ನೇ ದಿನ ಸ್ಕಂದ ಮಾತಾ ದೇವಿಯನ್ನ ಗುಲಾಬಿ ಹೂವಿನಿಂದ ಅಲಂಕರಿಸಿ ಹಸಿರು ಬಣ್ಣದ ವಸ್ತ್ರವನ್ನ ಧರಿಸಿ ಆರಾಧಿಸ್ತೇವೆ. ಹಸ್ಬೆಂಡ್ಗಿದಿಷ್ಟ, ಮಗುಗಿದಿಷ್ಟ, ಮತ್ತೆ ಮವನ್ಗಿಷ್ಟ ಅಂತ ಬರೀ ಬೇರೆಯವ್ರ ಇಷ್ಟ ಕಷ್ಟಗಳಿಗೆ ನೀವು ಯಾವಾಗ್ಲೂ ಸ್ಪಂದಿಸ್ತಾ ಹೊಟ್ಟೆ ತುಂಬಾ ರುಚಿಯಾಗಿ ಮಾಡಿಕ್ತಾ ಬರ್ತೀರಾ. ಹೆಣ್ಣಾದವಳು ಇದ್ ಮಾಡೋದು ನಿಜ, ಆದ್ರೆ ತನಗೇನ್ ಇಷ್ಟ ಅಂತ ನೋಡ್ಕೊಂಡು ಅದನ್ನು ಕೂಡ ಮಾಡ್ಕೊಬೇಕಲ್ವಾ. ಸೊ ನಾನಿಲ್ಲಿ ಏನ್ ಹೇಳಕ್ ಹೊರಟಿದೀನಿ ಅಂತಂದ್ರೆ, ಗಂಡ ಬಿಟ್ಟಿದ್ದನ್ ತಿನ್ನೋದು, ಮಗು ಬಿಟ್ಟಿದ್ದನ್ ತಿನ್ನೋದು, ತುಪ್ಪ ಹಾಕಿದ್ದೆ ವೇಸ್ಟ್ ಆಗ್ಬಿಡತ್ತೆ ಅಂತ, ವೇಸ್ಟ್ ಆಗತ್ತೆ ಅಂತ ಹೇಳಿ ನಿಮ್ಮ ಹೊಟ್ಟೆನ ಡಸ್ಟ್ಬಿನ್ ಮಾಡ್ಕೊಂಬೇಡಿ. ನೀವು ಕೂಡ ಹೆಲ್ದಿ ಆಗಿರ್ಬೇಕು, ಫಿಟ್ ಆಗಿರ್ಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡಿ. ನೀವು ಟೈಮ್ ಸರಿಯಾಗಿ ಊಟ ಮಾಡ್ದೇನೆ, ನೀವು ಟೈಮ್ ಸರಿಯಾಗಿ ನಿದ್ದೆ ಮಾಡ್ದೇನೆ, ಯಾವಾಗ್ಲೋ ಹೇಳೋದು, ಯಾವಾಗ್ಲೋ ಮಲ್ಗೋದು, ಯಾವಾಗ್ಲೋ ತಿನ್ನೋದು, ಸಿಕ್ಕಿದ್ದೆಲ್ಲ ತಿನ್ನೋದು, ಇದೆಲ್ಲ ಮಾಡ್ತಾ ಇದ್ರೆ ನಿಮ್ಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಮಗು ಆದ್ಮೇಲೂ ಕೂಡ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ, PCOD ಪ್ರಾಬ್ಲಮ್ ಇಂದ ಸುಮಾರು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಅವಾಗ ದಪ್ಪನೂ ಕೂಡ ಹಾಕ್ತಿವಿ, ತುಂಬಾ ಏಜಾದವ್ರ ತರ ಕಾಣಿಸ್ತೀವಿ.